2 ಕೊಠಡಿಗಳಿವೆ. ಅದರಲ್ಲಿ ಒಂದು ಕೊಠಡಿ ಹಾಳಾಗಿದೆ. ಅದರಲ್ಲಿ 25 ಮಕ್ಕಳು ಇರುವುದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಮಳೆ ಎಲ್ಲ ಬೀಳುತ್ತೆ, ನಮಗೆ ಶಾಲೆಯಲ್ಲಿ ತೊಂದರೆ ಆಗ್ತಾ ಇದೆ ನಾವು ಓದಕ್ಕೆ. ಅದಕ್ಕೆ ಆದಷ್ಟು ಬೇಗ ಸರಿ ಮಾಡಿಸ್ಕೊಡಿ. ಕೈ ಮುಗಿದು ಒಳಗೆ ಬಾ, ಇದು ವಿದ್ಯಾ ದೇಗುಲ ಅನ್ನೋ ಸ್ಲೋಗನ್ ಹಾಕೋ ಸರ್ಕಾರ ಈಗ ಜೀವ ಕೈಯಲ್ಲಿ ಹಿಡಿದು ಬಾ, ಇದು ಅಪಾಯದ ಸ್ಥಳ ಅನ್ನೋ ಇನ್ನೊಂದು ಬೋರ್ಡ್ ಹಾಕೋ ಪರಿಸ್ಥಿತಿ ಈ ಶಾಲೆಯಲ್ಲಿ. ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗಲಿ ಎಂದು ಅದೆಷ್ಟೋ ಬಡವರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸುತ್ತಾರೆ. ಇನ್ನು ಅದೆಷ್ಟೋ ಭಾಗ್ಯಗಳನ್ನ ಕರುಣಿಸಿರುವ ನಮ್ಮ ಸರ್ಕಾರ ಈ ಬಡ ಮಕ್ಕಳಿಗೆ ಭಯದಲ್ಲೇ ವಿದ್ಯಾಭ್ಯಾಸ ಮಾಡುವ ಭಾಗ್ಯವನ್ನ ಕರುಣಿಸಿದ್ದಾರೆ. ಇನ್ನು ಯಾವಾಗ ಮೇಲಿನ ಸೂರು ತಲೆ ಮೇಲೆ ಬೀಳುತ್ತೋ ಅನ್ನೋ ಭಯದಲ್ಲಿ ಪಾಠ ಮಾಡುತ್ತಿರುವ ಮೇಷ್ಟ್ರು, ಇನ್ನು ಮಳೆಯ ನೀರು ಸೋರುತ್ತಿರುವ ಶಾಲೆಯಲ್ಲಿಯೇ ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುತ್ತಿರುವ ವಿದ್ಯಾರ್ಥಿಗಳು, ಅದೆಂತ ಪರಿಸ್ಥಿತಿ ಬಂತು ನಮ್ಮ ಸರ್ಕಾರಿ ಶಾಲೆಗಳಿಗೆ. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಗಣನೀಯವಾಗಿ ಸಾಧನೆ ಮಾಡುತ್ತಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳೆಂದ್ರೆ ಅಸಡ್ಡೆ ತೋರುವ ಅಧಿಕಾರಿಗಳು, ಜನಪ್ರತಿನಿಧಿಗಳೇ ಹೆಚ್ಚಾಗಿ ಸಿಗುತ್ತಾರೆ. ಬೇರೆಯವರಂತೆ ನಮ್ಮ ಮಕ್ಕಳು ಸಹ ಓದಿ ವಿದ್ಯಾವಂತರಾಗಬೇಕು ಎಂದು ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ಸರ್ಕಾರಿ ಶಾಲೆಗಳನ್ನ ಆಶ್ರಯಿಸುತ್ತಾರೆ. ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇಬ್ಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಟ್ಟಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 25ರಿಂದ 30 ವಿದ್ಯಾರ್ಥಿಗಳು 1ರಿಂದ 5ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕುಟುಂಬಗಳು ವಾಸಿಸುತ್ತಿದ್ದು, ಇಲ್ಲಿ ಬಹುತೇಕರು ಸಣ್ಣ ಪುಟ್ಟ ಜಮೀನು ಹೊಂದಿದ್ದು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ಇರುವ ಈ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರ ಸುಮಾರು 25 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆ ಆರಂಭಿಸಿತ್ತು. ಅಂದಿನಿಂದ ಈ ಶಾಲೆಯ ಗೋಳು ಹೇಳುತ್ತಿರದ್ದಾಗಿದೆ. ಶಾಲೆಯ ಕಟ್ಟಡದ ಗೋಡೆಗಳು ಈಗಾಗಲೇ ಸಂಪೂರ್ಣ ಬಿರುಕು ಬಿಟ್ಟಿದ್ದು, ಇನ್ನು ಮೇಲ್ಚಾವಣಿ ಹಂಚುಗಳೆಲ್ಲ ಗಾಳಿ ಮಳೆಗೆ ಹಾರಿ ಹೋಗಿದ್ದು, ಮಳೆ ಬಂದಾಗ ಸಂಪೂರ್ಣ ಸೋರುವುದಲ್ಲದೆ ಬೇಸಿಗೆ ಕಾಲದಲ್ಲಿ ಕನ್ನಡಿಯಂತೆ ಸೂರ್ಯನ ಕಿರಣಗಳು ಇಣುಕಿ ನೋಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಬಂದಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಗೋಡೆ ಶಿಥಿಲವಾಗಿದ್ದು, ಯಾವಾಗ ಬೀಳುತ್ತದೋ ಎಂಬ ಭಯದಿಂದ ಅಲ್ಲಿರುವ ಶಿಕ್ಷಕರು ಗ್ರಾಮದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿದ್ಯಾರ್ಥಿಗಳಂತೂ ನಮಗೆ ಇಲ್ಲಿ ಕೂರಲು ಆಗುವುದಿಲ್ಲ, ಮಳೆ ಬಂದ ಸಂದರ್ಭದಲ್ಲಿ ಒಳಗಡೆ ನೀರು ನುಗ್ಗಿ ಕೆರೆಯಂತಾಗತ್ತೆ, ಪಾಠ ಕೇಳಲು ಚಳಿ ಆಗತ್ತೆ, ಗೋಡೆಗಳನ್ನ ಮುಟ್ಟಿದ್ರೆ ಕಿತ್ತು ಬರುವಂತಾಗತ್ತೆ ಎಂದು ತಮ್ಮ ನೋವನ್ನ ತೋಡಿಕೊಳ್ತಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದು ಕೇವಲ ಬಾಯಿ ಮಾತಿಗೆ ಹೇಳುವವರು ಹೆಚ್ಚಾಗಿದ್ದು, ನಮ್ಮ ಗ್ರಾಮದಲ್ಲಿ ಬಡ ಮಕ್ಕಳು ಹೆಚ್ಚಿದ್ದು, ಈ ಶಾಲೆ ಮೇಲ್ಚಾವಣಿ ಸಂಪೂರ್ಣ ಕುಸಿದು ಬಿದ್ದು ಹಾಳಾಗಿದೆ. ಈ ಶಾಲೆಯು ತುಂಬಾ ಹಳೆಯ ಕಟ್ಟಡವಾಗಿರುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ತೊಂದರೆಯಾಗುತ್ತಿರುವುದರಿಂದ 1 ವಾರದಿಂದ ಸಮುದಾಯ ಭವನದಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಸ್ಥಿತಿ ಉಂಟಾಗಿದೆ. ಸರ್ಕಾರಿ ಶಾಲೆ ಅಂದ್ರೆ ಅಧಿಕಾರಿಗಳಿಗೆ ಯಾಕೆ ಅಸಡ್ಡೆ? ದಯಮಾಡಿ ಶಾಸಕರು ಈ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ನಮ್ಮ ಕರವೇ ಸಂಘಟನೆ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಶಿಕ್ಷಣ ಇಲಾಖೆ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗತ್ತೆ ಎಂದು ಗ್ರಾಮದ ಯುವಕ ಹಾಗೂ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯದರ್ಶಿ ಕಾರ್ತಿಕ್ ಹಾಗೂ ಗ್ರಾಮದ ಯುವಕರು ಶಾಸಕರಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ಎಚ್ಚರಿಕೆ ನೀಡಿದ್ದಾರೆ. ನೆಟ್ಟಗೆರೆ ಗ್ರಾಮದಲ್ಲಿ ಇವತ್ತು ಏನು ಸರ್ಕಾರಿ ಶಾಲೆ ತುಂಬಾ ಹಾಳಾಗಿದೆ. ಮಳೆ ಬಂದು ಮೇಲ್ಚಾವಣಿ ಎಲ್ಲ ಕುಸಿದಿರುವುದರಿಂದ ತುಂಬಾ ಮಕ್ಕಳು ಸಹ ಬಡ ಮಕ್ಕಳು ಇಲ್ಲಿ ಓದ್ತಿರೋದು ಅತಿ ಹೆಚ್ಚು ನೆಟ್ಟಗೆರೆ ಗ್ರಾಮದಲ್ಲಿ ಬಡ ಮಕ್ಕಳು ಕೂಡ ಜಾಸ್ತಿ. ಸೊ ಈ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಓದಕ್ಕೆ ಬರೆಯಕ್ಕೆ. ಏಕೆಂದ್ರೆ ಮಳೆಗಾಲ ಇರುವುದರಿಂದ ಮೇಲ್ಚಾವಣಿ ತುಂಬಾ ಹಳೆಯ ಕಟ್ಟಡ ಅಂತಾನೆ ಹೇಳ್ಬೋದು ಈ ಶಾಲೆಗೆ. ಸೊ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ತುಂಬಾ ಹಂಚೆಲ್ಲ ಮೇಲ್ಚಾವಣಿ ಎಲ್ಲ ಬಿದ್ದೋಗಿದೆ. ದಯಮಾಡಿ ಇದಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆನ ಅಧಿಕಾರಿಗಳಾಗ್ಲಿ MLA ಅವರಾಗ್ಲಿ ಇದಕ್ಕೆ ಸ್ಪಂದಿಸಿಲ್ಲ.
ಎಷ್ಟೇ ಬಾರಿ ಮನವಿಯನ್ನು ಮಾಡಿದ್ರು ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ತಮ್ಮ ಅಧಿಕಾರಿಗಳಾಗ್ಲಿ MLA ಅವರಾಗ್ಲಿ ಖುದ್ದು ಯಾರು ಭೇಟಿ ಮಾಡಿದ ಪರಿಸ್ಥಿತಿಯನ್ನ ಗಮನಿಸಿಲ್ಲ. ಸೊ ಇದು ಎಲ್ಲ ಒಂದ್ ಕಡೆ ಅವ್ರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ನಮ್ಗೆ ಬಂದಿರುವ ಒಂದು ವಿಚಾರ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಈ ಒಂದು ಶಾಲೆಯನ್ನ ಹೊಸದಾಗಿ ರೆಡಿ ಕಟ್ಟಡಗಳನ್ನ ಕಟ್ಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಎಲ್ಲಾ ಒಂದು ಪದಾಧಿಕಾರಿ ಆಗಿರ್ಬೋದು, ಹಾಗೆ ನೆಟ್ಟಕೆರೆ ಗ್ರಾಮದ ಊರಿನ ಮುಖಂಡರ ಸಮೇತ ಇಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಆದಷ್ಟು ಬೇಗ ಈ ಒಂದು ಸರ್ಕಾರಿ ಶಾಲೆಯನ್ನ ಉತ್ತಮ ಗುಣಮಟ್ಟದಲ್ಲಿ ಒಂದು ರಿಪೇರಿಯನ್ನು ಮಾಡುವ ಮುಖಾಂತರ ಮಕ್ಕಳಿಗೆ ನಿಟ್ಟುಸಿರಿನಿಂದ ತುಂಬಾ ಓದಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ.